ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಗೆಸ್ಟ್ ಮೆನು ತೋರಿಸ್ತಾ ಇದ್ದೀನಿ. ಇದು ಟೊಮೆಟೊ ತಿಳಿ ಸಾರಿಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಹಾಲ್ಗುಂಬಳಕಾಯಿ ಅಂತೀವಿ, ಸೋರೆಕಾಯಿ, ಅದರದ್ದು ಪಲ್ಯ. ಆಮೇಲೆ ಮಿಕ್ಸ್ ಕಾಳು ಮೊಳಕೆ ಬರೆಸ್ಕೊಂಡಿರೋದಿರುತ್ತಲ್ಲ, ಅದರದ್ದು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾಡ್ನಿ ಅಂತ, ತುಂಬ ಚೆನ್ನಾಗಾಗತ್ತೆ. ಅದು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈಗ ಇದಕ್ಕೆ ನೆನೆಸಿ ಮೊಳಕೆ ಬರೆಸ್ಕೊಂಡಿರೋಂಥ ಕಡಲೆಕಾಳನ್ನು ಹಾಕ್ತಾ ಇದ್ದೀನಿ. ಒಂದು ಬೌಲ್ ಹಾಕಿದ್ದೀನಿ. ಇನ್ನೊಂದು ಬೌಲು ಹೆಸರು ಕಾಳು, ಮಡಿಕೆ ಕಾಳು, ಅಲಸಂದಿ ಕಾಳು, ಆಮೇಲೆ ತೊಗರಿ ಕಾಳು, ಸ್ವಲ್ಪ ತೊಗರಿಬೇಳೆ, ಹೆಸರು ಬೇಳೆ, ಇದಿಷ್ಟನ್ನು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪಲ್ಲಿ ದಂಟಿರುತ್ತಲ್ಲ ಫ್ರೆಂಡ್ಸ್, ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲಿಂದ ಹೆಚ್ಚು ಹಾಕೋತೀನಿ. ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಒಂದು ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು ಚೂರು ಅರಿಶಿನದ ಪುಡಿಯನ್ನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ದೋಸೆ ಹಿಟ್ಟಿಗೆ ರುಬ್ಕೊಂಡಂಗೆ ರುಬ್ಕೋತೀನಿ. ಈಗ ಇದಕ್ಕೆ ರುಬ್ಕೊಂಡಿರೋದು ಹಾಕೋತೀನಿ. ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು. ಆಮೇಲೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಇದನ್ನ ಒಂದು ಸ್ವಲ್ಪ ಹೊತ್ತು ಹಿಂಗೆ ಬಿಡ್ತೀನಿ. ಈಗ ಹಾಲ್ಗುಂಬಳಕಾಯಿ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಉದ್ದಿನ ಬೇಳೆಯನ್ನ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆಯನ್ನ ಹಾಕಿದ್ದೀನಿ. ಈಗ ಸ್ವಲ್ಪ ಅರಿಶಿನದ ಪುಡಿಯನ್ನ ಹಾಕಿದ್ದೀನಿ. ಹಿಂಗ್ ಹಾಕ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್, ಇದು ತುಂಬಾ ಹೆಲ್ದಿಯಾಗೂ ಇರುತ್ತೆ. ಈ ಸೋರೆಕಾಯನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ಅಂತ ಹೇಳಿ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಆಮ್ಚೂರ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದಿಲ್ಲ ಅಂದ್ರೆ ನಿಂಬೆ ಹಣ್ಣು ಬೇಕಾದ್ರೂ ಹಾಕೋಬಹುದು. ಮುಚ್ಚಿಟ್ಟು ಬೇಯಿಸ್ತೀನಿ. ಇದನ್ನ ಒಂದು 5 ನಿಮಿಷ ಹಿಂಗೆ ಬೇಯಬೇಕದು. ಈಗ ಸಾರು ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಇದು. ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಿಂಗ್ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಚೂರು ಹಾಕ್ತೀನಿ. ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿದ್ದೀನಿ.
ಆಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಬೇಯೋಕ್ಕಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಾನೇ ಮಾಡಿಟ್ಕೊಂಡಿರೋ ಸಾರಿನ ಪುಡಿ ಇದು. ಹೆಂಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ಕುಕ್ ಆಗಬೇಕಿದು. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬೇಳೆಯನ್ನು ಹಾಕ್ತಾ ಇದ್ದೀನಿ. ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಕಡಿದು ಹಾಕಬೇಕು. ನಾನು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಈ ಟೈಮಲ್ಲೇ ಹುಣಸೆಹಣ್ಣು ಹುಳಿ ಹಾಕಿ ಕುದಿಸ್ಕೋಬೇಕು. ನಾನು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ, ಅದಕ್ಕೆ ಹುಣಸೆ ಹುಳಿ ಹಾಕಿಲ್ಲ, ಲಾಸ್ಟಲ್ಲಿ ಹಾಕೋತೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿದ್ಬಿಟ್ರೆ ಸಾರು ರೆಡಿ ಆಗುತ್ತೆ. ಈಗ ಇದು ಪಲ್ಯ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೀನಿ. ಕಾಯಿ ತುರಿ ಹಾಕಿ ಒಂಚೂರು ಕೈ ಆಡಿಸ್ಬೇಕು. 1-2 ನಿಮಿಷ ಇಡಬೇಕು. ಹಿಂಗೆ ಸಂಜೆ ತನಕ ಕೆಡಲ್ಲ ಆವಾಗ. ಈಗ ಈ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಎಷ್ಟು ಬೇಗ ಆಯಿತು ಅಲ್ವಾ? ಈಗ ಇದು ತವಾ ಕಾದಿದೆ. ಈ ಥರ ರೆಡಿಯಾಗಿರೋ ಯಾಡ್ನಿ ದೋಸೆ ಹಿಟ್ಟು ಎಲ್ಲ ಥರದ ಕಾಳುಗಳನ್ನು ಹಾಕಿದ್ನಲ್ಲ ಅದು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕೋಬೇಕು. ಎಲ್ಲ ಥರದ ಕಾಳುಗಳನ್ನು ಮಿಕ್ಸ್ ಮಾಡಿರೋದ್ರಿಂದ ತುಂಬ ಹೆಲ್ದಿ. ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ ಎಲ್ಲ ಚೆನ್ನಾಗಿರುತ್ತೆ. ಈಗ ಇದು ಎರಡೂ ಕಡೆನೂ ಚೆನ್ನಾಗಿ ಬೆಂದಿದೆ. ದೋಸೆ ತಿನ್ನಕ್ಕೆ ರೆಡಿ. ಈಗ ಇದನ್ನ ಈ ಥರ ತವಾದ ಮೇಲೂ ಮಾಡಬಹುದು. ಇದು ಹಾಲುಗುಂಬಳಕಾಯಿ ಪಲ್ಯ, ಆಮೇಲೆ ಸೌತೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಇನ್ನೊಂದು ದಿವಸ ವಿಡಿಯೋದಲ್ಲಿ ಹಾಕ್ತೀನಿ. ಚಟ್ನಿ, ಮೊಸರು, ಆಮೇಲೆ ದೋಸೆ, ಕೆಂಪಕ್ಕಿ ಅನ್ನ, ಬಿಸಿ ಬಿಸಿ ತಿಳಿ ಸಾರು. ಫುಲ್ ಮೀಲ್ಸ್ ರೆಡಿ ಆಗಿದೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಮಿಕ್ಸ್ಡ್ ಉಪ್ಪಿನಕಾಯಿ, ಹಾಲುಗುಂಬಳಕಾಯಿ ಪಲ್ಯ, ಚಟ್ನಿ, ಆಮೇಲೆ ಮೊಸರು, ತಿಳಿ ಸಾರು, ಕ್ಯಾರೆಟ್ ಹೋಳುಗಳು, ಸೌತೆಕಾಯಿ ಸ್ಲೈಸು, ಕೆಂಪಕ್ಕಿ ಅನ್ನ, ಆಮೇಲೆ ದೋಸೆ, ಡ್ರೈ ಫ್ರೂಟ್ಸು, ಕಾಯಿ ಮತ್ತು ಎಳ್ಳು ಹಾಕಿರೋ ಅಂಥ ಉಂಡೆ. ಇದನ್ನು ಕೂಡ ಮಾಡಿದ್ದೀನಿ. ಚೆನ್ನಾಗಿದೆಯಾ? ನೀವು ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.